ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಮತ್ತು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಈಗ ಮಹತ್ವದ ವಿಚಾರಗಳನ್ನ ನೋಡ್ತಾ ಇದೆ. ಒಂದ್ ಕಡೆಗೆ ಇನ್ನೊಂದು ಕಡೆಗೆ ಮತ್ತೊಂದು ವಿಡಿಯೋನ ಈ ಬುರುಡೆ ಗ್ಯಾಂಗ್ನ ಸದಸ್ಯರು ರಿಲೀಸ್ ಮಾಡಿದ್ದಾರೆ ಅಂತ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ನಡೆಸ್ತಾ ಇದ್ದ ವಿಡಿಯೋದ ಮುಂದುವರೆದ ಭಾಗ. ವಿಡಿಯೋ ಪಾರ್ಟ್ ನಂಬರ್ 9, 10, 11, 12 ಎಲ್ಲ 4 ಪಾರ್ಟ್ ಒಟ್ಟಿಗೆ ರಿಲೀಸ್ ಮಾಡಿದಾರಂತೆ. 2023ರ ಆಗಸ್ಟ್ನಲ್ಲಿ ಮಾಡಿದಂತಹ ವಿಡಿಯೋ ಅಂತೆ ಇದು. ತಿಮರೋಡಿ ಮನೆಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟ ಚಿನ್ನಯ್ಯ, ಸೌಜನ್ಯ ಕಿಡ್ನಾಪ್ ಬಗ್ಗೆ ಚಿನ್ನಯ್ಯ ಮಾತನಾಡಿದಂತಹ ವಿಡಿಯೋ ಇಷ್ಟು ದಿವಸ 1, 2 ಅಂತ ಇನ್ಸ್ಟಾಲ್ಮೆಂಟಲ್ಲಿ ರಿಲೀಸ್ ಮಾಡ್ತಾ ಇದ್ರು. ಈಗ ಒಟ್ಟೊಟ್ಟಿಗೆ 4 ಪಾರ್ಟ್ಗಳನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರಂತೆ. ನಾವು ಹೇಳಿದ್ವಿ ನಿಮಗೆ ಒಂದು 25 ವಿಡಿಯೋಗಳಂತೂ ಈ ಬುರುಡೆ ಗ್ಯಾಂಗ್ ಹತ್ರ ಇದೆ, ಚಿನ್ನಯ್ಯಗೆ ಸಂಬಂಧಪಟ್ಟಿದ್ದು, ಚಿನ್ನಯ್ಯನ ಇಂಟರ್ವ್ಯೂ ಮಾಡಿದ್ದು ಅಂತ. ಈಗ ಒಂದೇ ಸಲಕ್ಕೆ ಹೋಲ್ಸೇಲ್ ಆಗಿ 4 ಪಾರ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರೇ ಯಾವ ಕಸ್ಟಮರ್ ಗೊತ್ತಿಲ್ಲ, ಅವ್ರಿಗೆ ಇರಬೇಕು, ಅವ್ರ ಗ್ಯಾಸ್ ಗೊತ್ತಿಲ್ಲ, ಅದು ಹಾಕಿ ಕುಂಟೆ ಹಾಕಿ ಮದುವೆ ಅದನ್ನು ಬಿಸಿದವರು ಹೇಳಿದ್ರೆ ಯಾವುದೋ ಬೇರೆ ಬಂದಿರೋದು ಹೆಂಗಸಿನ ಬೇರೆ ಹಾಕಿ ಅಲ್ಲೆಲ್ಲ ಕನ್ಯೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಎಕ್ಕಿರ್ತಾರೆ. ಒಳ್ಳೆ ಸೀರೆ ಅದೆಲ್ಲ ಇದ್ರೆ ತಗೊಂಡೋಗಿ ಅಲ್ಲಿ ಒಳಗೆ ಹಾಕಿ ಹೋಗ್ತಾರೆ. ಅದನ್ನು ಯಾಲ ಮಾಡುವಾಗ ಅದನ್ನು ತಗೊಂಡಿರ್ತಾರೆ, ಯಾಲ ಮಾಡಿ ಸರವಾಗಿ ಅದರಲ್ಲಿ ಯಾವುದೋ ಒಂದು ವೇಳನ್ನು ಹಾಗಾಗಿ ಪೊಲೀಸರು ಮುಂಚೆ ಇಳಿಸಿ ಆಯ್ತು. ನಮ್ಮನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಬಾಯಲ್ಲಿ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಖುಷಿ ಏನೋ ಅನ್ಕೊಂಡು ಇನ್ನು ಅಲ್ಲಿ ಬೆತ್ತಲ್ಲಿ ಕೊಂಡ್ರೆ ಅವ್ರ ಮನೆಗೆ ಕೊಟ್ಟರೆ ಗೊತ್ತೇ ಇಲ್ಲ. ನಾವು ಓದದೆ ಅದರಲ್ಲೇ ನಮಗೆ ಭಯ ಬಂದಿದೆ. ಅದನ್ನು ನಿಮ್ಮ ಕೈಯಿಂದ ಮುಟ್ಟಿಸ್ಲಿಲ್ಲ, ಅದೇ ಅದು ಅವರೇ ಇಳಿಸ್ಕೊಂಡು ಮುಂಬೈನವರೇ ಇಳಿಸಿ ಅವರೇ ತಗೊಂಡವರು, ಅವರೇ ನಮ್ಮನ್ನು ಮುಟ್ಟಿಸಿ ಪೊಲೀಸ್ ನಾವು ಮುಟ್ಟಲೇ ಇಲ್ಲ. ಮತ್ತೆ ಪೊಲೀಸ್ ಎಲ್ಲ ಬಂದದ್ದು, ಪೊಲೀಸೆಲ್ಲ ಇಳಿಸಿ ಎಲ್ಲ ಎತ್ಕೊಂಡು ಹೋಗುವಾಗ ನೋಟಿಸ್ ಬಂದಿದ್ದಾರೆ. ಪೊಲೀಸ್ ಬಂದು ಅವರೇ ಎಂತ ಮಾಡಿದ್ರು ನೋಡಿದ್ರು ಮಗನನ್ನು ಆ ಸಂದರ್ಭದಲ್ಲಿ 9, 10, 11 ತಾರೀಕಿಗೆ 11 ತಾರೀಕಿಗೆ ನಾನು ಕಾಣಲಿಲ್ಲ. ಕಾಣಲಿಕ್ಕೆ ಒಂದು ಸಾಕ್ಷಿ ಇತ್ತು, ಅದನ್ನು ಅಳಿಸ್ಬೇಕು. ಸಾಕ್ಷಿ ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ನೇಚರ್ ಬಗ್ಗೆ ಹಾಸ್ಪಿಟಲ್ ಏನ್ ಹೇಳ್ತೀರಾ, ಹಾಸ್ಪಿಟಲ್ ಎದುರುಗಡೆ ಕ್ಯಾಮರಾ ಇದೆ, ಅದು ಮಾತ್ರ ಜನಗಳಿಗೆ ಗೊತ್ತು. ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ರು, ಸೊ 9ನೇ ವಿಡಿಯೋದಲ್ಲಿ ಆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಒಂದು ಕಥೆಯನ್ನ ನರೇಟ್ ಮಾಡಿದ ಹಾಗೆ ಅದರಲ್ಲೊಂದಷ್ಟು ಮಿರ್ಚಿ ಮಸಾಲ ಎಲ್ಲ ತನಿಖಾಧಿಕಾರಿಗಳಿಗೂ ಗೊತ್ತಾಗದೇ ಇರೋ ರೀತಿ ಈ ಚಿನ್ನಯ್ಯನೇ ಇನ್ವೆಸ್ಟಿಗೇಟಿವ್ ಆಫೀಸರ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಟು ಮಾತಾಡಿದ್ದಾನೆ. ಇನ್ನೊಂದು ಕಡೆಗೆ ಅದನ್ನು ತದೇಕ ಚಿತ್ತದಿಂದ ಆ ವ್ಯಕ್ತಿಯನ್ನು ಗಮನಿಸ್ತಾ ಆತ ಹೇಳಿದ ಎಲ್ಲವನ್ನ ಕ್ರಾಸ್ ಕ್ವೆಶ್ಚನ್ ಮಾಡದೆ ಕೇಳಿಸ್ಕೊಳ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ. ಇದೇ ಥರದ್ದು ಮುಂದುವರೆದ ಎಪಿಸೋಡ್ಸು ಈ 11, 12 ವಿಡಿಯೋದಲ್ಲಿ ಕೂಡ ಇದೆಯಂತೆ. ಇಷ್ಟು ಆತುರವಾಗಿ ಯಾಕೆ ವಿಡಿಯೋಗಳು ರಿಲೀಸ್ ಆಗ್ತಿದೆ ಅಂದರೆ ಚಿನ್ನಯ್ಯ ಜಡ್ಜ್ ಮುಂದೆ 183 ಸ್ಟೇಟ್ಮೆಂಟ್ ಕೊಡೋದು ಬಾಕಿ ಇದೆ, ಅದು ತಮ್ಮ ಬುಡಕ್ಕೆ ಬರಬಹುದಾ ಅನ್ನೋ ಅಂಜಿಕೆಯಲ್ಲೇ ರಿಲೀಸ್ ಮಾಡ್ದಂಗಿದೆ.